ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿಜವಾಗ್ಲೂ ರಷ್ಯಾದ ಆಯಿಲ್ ಖರೀದಿ ಮಾಡೋದಕ್ಕೆ ಅಮೇರಿಕದ ಅನುಮತಿ ಬೇಕಾ ಭಾರತಕ್ಕೆ? ಅದೇ ಅನುಮತಿ, ಭಾರತ ಒಂದು ಸಾರ್ವಭೌಮ ದೇಶ. ಆದರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಾರ್ನ ಸಂದರ್ಭದಲ್ಲಿ ಏನೊಂದು ಫೋನ್ ಸಂಭಾಷಣೆ ಆಗಿತ್ತು ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಮಧ್ಯೆ. ಆಗ ಡೊನಾಲ್ಡ್ ಟ್ರಂಪ್ ಏಕಪಕ್ಷೀಯವಾಗಿ ಒಂದು ಟ್ವೀಟ್ ಮಾಡಿದರು. ಇಲ್ಲ, ಭಾರತ ರಷ್ಯಾದಿಂದ ತೈಲ ಆಮದನ್ನು ಬಹುತೇಕ ಮಾರ್ಚ್ 31ರವರೆಗೆ ಸ್ಟಾಪ್ ಮಾಡಲಿದೆ. ನಂತರ ನಾವು ಹೇಳಿದಂತೆ ವೆನಿಜುವೆಲಾದಿಂದ, ಅಮೇರಿಕಾದಿಂದ ಕೂಡ ಖರೀದಿ ಭಾರತ ಮಾಡುತ್ತೆ. ಅದರ ಪ್ರಕಾರವಾಗಿ ನಾವು ಅವರ ಟ್ಯಾರಿಫ್ ಟ್ಯಾಕ್ಸನ್ನು ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ ನಂತರ ಭಾರತ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಓವರ್ ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ಮಾರ್ಕೆಟನ್ನು ಲೆಕ್ಕ ಹಾಕಿದಾಗ ನಮಗೇನೊಂದು ಲೀವ್ರೇಜ್ ಇತ್ತು, ನಮಗೇನೊಂದು ಅಡ್ವಾಂಟೇಜ್ ರಷ್ಯಾ ಉಕ್ರೇನ್ ಯುದ್ಧದ ನಂತರ ರಷ್ಯಾದಿಂದ ತೈಲ ಖರೀದಿಯ ಸಂದರ್ಭದಲ್ಲಿತ್ತು. ಯಾಕಂದರೆ ರಷ್ಯಾ ನಮಗೊಂದು ಸ್ವಲ್ಪ ಮಾರ್ಕೆಟ್ ರೇಟ್ಗಿಂತ ಚೀಪಾಗಿ ಕೊಡ್ತಿತ್ತು, ಯಾಕಂದರೆ ರಷ್ಯಾದ ಮೇಲೆ ಸ್ಯಾಂಕ್ಷನ್ಗಳಿದ್ವು ಅನ್ನುವ ಕಾರಣಕ್ಕೋಸ್ಕರ. ಹೀಗಿರುವಾಗ ಈಗ ಇದೊಂದು ಹೊಸ ಪರಿಸ್ಥಿತಿ ಉದ್ಭವವಾಗಿದೆ. ಒಂದು ವೇಳೆ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಹಳ ದಿನಗಳ ಕಾಲ ಈ ಯುದ್ಧ ಮುಂದುವರೆದ್ರೆ ಆಗ ತೈಲ, ಈಗ ಭಾರತ ಸರ್ಕಾರ ಇವತ್ತು ಹೇಳ್ತಾ ಇದೆ, ಇಲ್ಲ 7 to 8 ವೀಕ್ಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗಲ್ಲ, ನಮ್ಮ ಬಳಿ 400 ಕೋಟಿ ಲೀಟರ್ 400 ಕೋಟಿ ಲೀಟರ್ ಅಷ್ಟು ನಮ್ಮ ಬಳಿ 4,000 ಕೋಟಿ ಐ ಬಿಲೀವ್ 4,000 ಕೋಟಿ ಲೀಟರ್ ಅಷ್ಟು, ಅಂದರೆ 250 ಮಿಲಿಯನ್ ಬ್ಯಾರಲ್ಸ್ ಅಷ್ಟು ನಮ್ಮ ಬಳಿ ತೈಲ ಇದೆ. ಹೀಗಾಗಿ ನಾವು ಅದನ್ನು ಬೇರೆ ಬೇರೆ ಕಡೆ ಸ್ಟಾಕ್ ಮಾಡಿದ್ದೀವಿ. ಆ ಕಾರಣದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಪಡಬೇಕಿಲ್ಲ ಅನ್ನೋದನ್ನು ಭಾರತ ಸರ್ಕಾರ ಹೇಳ್ತಿದೆ. ಆದರೆ ನ್ಯಾಚುರಲಿ 1 ತಿಂಗಳುಗಳ ಕಾಲ ಇದ್ದು ಯುದ್ಧ ಮುಂದುವರೆದ್ರೆ ಮುಂದೇನು, ಅದರ ರೇಟ್ ಎಷ್ಟು ಜಂಪ್ ಆಗುತ್ತೆ, ಎಷ್ಟು ಬೆಲೆಗೆ ನಮಗೆ ತೈಲ ಸಿಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಆತಂಕ, ಭಯ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಮಾರ್ಕೆಟ್ನಲ್ಲೂ ಇದೆ. ಕೊಳ್ಳುವ ದೇಶಗಳಾಗಿರ್ತಕ್ಕಂಥ ಭಾರತ, ಚೈನಾಗೂ ಕೂಡ ಈ ಆತಂಕ ಇದೆ. ಹಿಂದೆ ಅಮೆರಿಕಕ್ಕೂ ಕೂಡ ಈ ಆತಂಕ ನಿಶ್ಚಿತವಾಗಿ ಇತ್ತು. ಯಾಕಂದರೆ ಒಂದು ವೇಳೆ ತೈಲ ಯಾವ ಬೆಲೆಯಲ್ಲಿ ಸಿಗಬೇಕೋ ಆ ಬೆಲೆಯಲ್ಲಿ ಸಿಗಲಿಲ್ಲ ಅಂತಂದರೆ ಎವ್ರಿಥಿಂಗ್ ವಿಲ್ ಗೋ ಇನ್ ಟು ಇನ್ಫ್ಲೇಷನ್. ಆ ಕಾರಣದಿಂದ ಭಾರತಕ್ಕೂ ಈ ಆತಂಕ ಇದೆ. ಬಹಳ ದಿನಗಳ ಕಾಲ ಯುದ್ಧ ಮುಂದುವರಿಬಾರ್ದು ಅಂತಕ್ಕಂಥದ್ದು ಭಾರತ ಸೇರಿದಂತೆ ಅನೇಕ ದೇಶಗಳು ಕೇಳ್ಕೊಳ್ತಾ ಇರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ತೈಲ ಬೆಲೆಯಲ್ಲಿ ಸ್ಥಿತ್ಯಂತರ ಆಗುತ್ತೆ. ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ, ಕುವೈತ್ ಇರಾಕ್ ಆ ಒಂದು ಯುದ್ಧದ ಸಂದರ್ಭದಲ್ಲಿ ಇದೇ ರೀತಿ ತೈಲ ಬೆಲೆ ಏರಿಕೆಯಾದಾಗ ನೀವು ಸರ್ಕಾರ ಸಬ್ಸಿಡೈಸ್ ಆದರೂ ಮಾಡಬೇಕು, ಅದರ ಮಾರ್ಕೆಟ್ ಮೇಲಾದರೂ ಹಾಕಬೇಕು. ಹೌದು. ಮಾರ್ಕೆಟ್ ಮೇಲೆ ಹಾಕಿದ ತಕ್ಷಣ ಎಲ್ಲವೂ ಕೂಡ ಗಣಿತ ಬಿಗಡಾಯಿಸುತ್ತೆ. ಮನೆಯಿಂದ ಹಿಡಿದು ದೇಶದವರೆಗಿನ ಎಲ್ಲ ಗಣಿತಗಳು, ಆರ್ಥಿಕ ಗಣಿತಗಳು ಬಿಗಡಾಯಿಸುವ ಕಾರಣದಿಂದಾಗಿ ಆತಂಕ ಇದ್ದೇ ಇದೆ. ಆದರೆ ಬರೀ 25 ದಿನಗಳ ಬಫರ್ ಸ್ಟಾಕ್ ಇದೆ, 25 ದಿನದ ನಂತರ ಮುಂದೇನು ಅಂತಕ್ಕಂಥ ಒಂದು ಚಿಂತೆ ಇತ್ತು. ಅದನ್ನು ಸರ್ಕಾರ 7ರಿಂದ 8 ವಾರ, ಅಂದರೆ ಹೆಚ್ಚು ಕಡಿಮೆ 1.5 ತಿಂಗಳಂತರೂ ಏನು ಬಹಳ ದೊಡ್ಡ ಸಮಸ್ಯೆ, ಆಯಿಲ್ ಕ್ರೈಸಿಸ್, ಪೆಟ್ರೋಲ್ ಪಂಪ್ ಎದುರುಗಡೆ ದೊಡ್ಡ ದೊಡ್ಡ ಲೈನ್ ಹಚ್ಚಿ ನಿಂತ್ಕೊಳ್ಬೇಕಾಗತ್ತೆ, ಆ ರೀತಿಯ ಸಮಸ್ಯೆ ಇಲ್ಲ ಅನ್ನೋದನ್ನು ಸರ್ಕಾರ ಭರವಸೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಬಟ್ ಅದರ ಅರ್ಥ ಯುದ್ಧ ಮುಂದುವರೆದ್ರೂ ನಮಗೇನು ಸಮಸ್ಯೆ ಇಲ್ಲ ಅಂತಕ್ಕಂಥದ್ದಲ್ಲ. ಈ ಯುದ್ಧ ಸುದೀರ್ಘ ಅವಧಿಯವರೆಗೆ ಮುಂದುವರೆದ್ರೆ ನಿಶ್ಚಿತವಾಗಿ ಭಾರತವೂ ಕೂಡ ಒಂದು ಆರ್ಥಿಕ ಒತ್ತಡಕ್ಕೆ ಸಿಲುಕತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಎರಡನೇ ಪ್ರಶ್ನೆ, ರಷ್ಯಾದಿಂದ ಆಯಿಲ್ ಕೊಂಡುಕೊಳ್ಬಹುದಾ ಇಲ್ವಾ ಅಂತಕ್ಕಂಥದ್ದು. ನೋಡಿ, ಒಂದು ವೇಳೆ ಇರಾನ್ನಿಂದ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕಾರಣದಿಂದಾಗಿ ತೈಲ ನಮಗೆ ಬರ್ತಾ ಇಲ್ಲ, ಯುದ್ಧದ ಕಾರಣದಿಂದಾಗಿ ಮಿಡ್ಲ್ ಈಸ್ಟ್ನಿಂದ ನಮಗೆ ತೈಲ ಬರ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಆಲ್ಟರ್ನೇಟಿವ್ ಮಾರ್ಗವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಒಂದು ವೇಳೆ ರಷ್ಯಾದಿಂದ ಸಿಕ್ಕರೆ ರಷ್ಯಾದಿಂದ ಕೊಡಬೇಕಾಗತ್ತೆ. ಆಗ ಏನು ಅಮೆರಿಕಾದ ಪರ್ಮಿಷನ್ ತೆಗೆದುಕೊಂಡು ಕೂತ್ಕೊಳ್ತಕ್ಕಂಥ ಪ್ರಮೇಯವೇ ಉದ್ಭವಿಸಲ್ಲ. ಜಸ್ಟ್ ಇಮ್ಯಾಜಿನ್, ಈಗ ಪಾಕಿಸ್ತಾನದ ಮೆಜರ್ಸ್ ಬಗ್ಗೆ ನೀವು ಹೇಳ್ತಿದ್ದಾಗ ನಾನು ಅಂದ್ಕೊಳ್ತಾ ಇದ್ದೆ, ನೀವು ಆಫೀಸಿಗೆ ಬರಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಜಾಸ್ತಿ ಅಡ್ಡಾಡಬೇಡಿ, ಈ ರೀತಿಯ ಮೆಜರ್ಸ್ಗಳನ್ನು ಯಾವ ಸರ್ಕಾರ ಹಾಕ್ಲಿಕ್ಕೆ ಬಯಸುತ್ತೆ. ಆ ಸಂದರ್ಭದಲ್ಲಿ ರಷ್ಯಾದಿಂದ ಸಿಕ್ಕರೆ ರಷ್ಯಾದಿಂದ ಕೂಡ ಆಯಿಲನ್ನು ಖರೀದಿ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಸೋ ಈಸಿ. ನಿಮಗೇನು ರಷ್ಯಾ ಉಕ್ರೇನ್ ಯುದ್ಧದ ನಂತರ ಒಂದು ಲೀವ್ರೇಜ್ ಇತ್ತು, ಆ ಲೀವ್ರೇಜ್ ಸಿಗಲ್ಲ. ಆ ರೇಟಿಗೂ ಕೂಡ ನಿಮಗೆ ತೈಲ ಸಿಗಲ್ಲ, ಬಿಕಾಸ್ ಕಾಂಪಿಟೇಟರ್ಸ್ ಆರ್ ಮೋರ್. ಈಗ ಚೈನಾ ಕೂಡ ರಷ್ಯಾದತ್ತ ನೋಡ್ತಾ ಇದೆ. ಒಂದು ವೇಳೆ ಇರಾನನ ಯುದ್ಧ ಪ್ರೊಲಾಂಗ್ ಆದರೆ ಚೈನಾಕ್ಕೂ ಕೂಡ ತೈಲ ಬೇಕು.
ಆ ತೈಲ ಕೊಡ್ತಕ್ಕಂಥ ಮತ್ತೊಂದು ದೇಶ ಯಾವುದು ಅಂತಕ್ಕಂಥದ್ದನ್ನು ಗಮನಿಸಿದ್ರೆ ಅದು ರಷ್ಯಾ ಕಾಣುತ್ತೆ. ಎಸ್, ಭಾರತವು ಕೂಡ ರಷ್ಯಾದಿಂದ ತೈಲವನ್ನು ತೆಗೆದುಕೊಂಡಿರೋದನ್ನು ಬದಲಿ ಮಾರ್ಗದಲ್ಲಿ ತೆಗೆದುಕೊಂಡು ಬರ್ತಕ್ಕಂಥ ಬದಲಿ ಮಾರ್ಗವನ್ನು ಕೂಡ ನೋಡಬೇಕಾಗತ್ತೆ. ಅದು ಕಾಸ್ಟ್ ಎಷ್ಟು, ನೀವು ಮೊನ್ನೆ ಹೇಳ್ತಿದ್ರಿ ಹಡಗಿನ ಇನ್ಶೂರೆನ್ಸ್ ಎಷ್ಟು, ಅಲ್ಲಿಂದ ಶುರು ಆಗುತ್ತೆ ಅದು. ಹೌದು ಹೌದು. ಸೊ ಇಟ್ಸ್ ನಾಟ್ ಸೋ ಈಸಿ. ಅಂದರೆ ಇಲ್ಲ ನಾವು ಅಲ್ಲಿಂದ ತೊಗೊಂಡ್ಬಿಡ್ತೀವಿ ಇಲ್ಲಿಂದ ತೊಗೊಂಡ್ಬಿಡ್ತೀವಿ ಅಂತಕ್ಕಂಥದ್ದಿಲ್ಲ. ಆದರೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ನ ಯುದ್ಧ ಏನಿದೆ ಅದು ಎಷ್ಟು ದಿನಗಳವರೆಗೆ ನಡೆಯುತ್ತೆ, ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಇರಾನ್ನಲ್ಲಿ ಮುಂದಿನ ದಿನಗಳಲ್ಲಿ ಏನಾಗತ್ತೆ, ಇರಾನ್ ಎಷ್ಟರ ಮಟ್ಟಿಗೆ ರಿಟ್ಯಾಲಿಯೇಷನನ್ನು ಮುಂದುವರಿಸುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ತೈಲ ಬೆಲೆಯಲ್ಲಿ ಎಷ್ಟು ಸ್ಥಿತ್ಯಂತರ ಆಗ್ಬೋದು, ತೈಲದ ಪೂರೈಕೆಯಲ್ಲಿ ವ್ಯತ್ಯಯ ಆಗತ್ತಾ ಇಲ್ವಾ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಅಜಿತ್, ಎಸ್, ಈಗಷ್ಟೇ ಕ್ರಿಸ್ ರೈಟ್ ಹೇಳಿಕೆಯೊಂದು ಮತ್ತೆ ಬಂದಿದೆ, ಅಮೆರಿಕದ ಇಂಧನ ಕಾರ್ಯದರ್ಶಿ ಹೇಳಿಕೆ. ಭಾರತಕ್ಕೆ ನಾವು ಮನವಿ ಮಾಡಿದ್ದೇವೆ ಅಂತ, ಅನುಮತಿಸಿದ್ದೇವೆ ಅಲ್ಲ, ಮನವಿ ಮಾಡಿದ್ದೇವೆ ಅಂತಾರೋ. ಭಾರತ ರಷ್ಯಾದ ತೈಲ ಖರೀದಿಸಲಿ ಎಂದು ನಾವು ಮನವಿ ಮಾಡಿದ್ದೇವೆ. ಭಾರತ ರಷ್ಯನ್ ಆಯಿಲ್ ಖರೀದಿ ಮಾಡಿದ್ರೆ ಮಾರುಕಟ್ಟೆಯ ಮೇಲಿನ ಒತ್ತಡ ಇಳಿಯತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.